ಅವನೇ ದಿಲೀಪ. ಈಗ ನೋಡಿ ಇವನು ವೇಲು ಅಂದ್ಬಿಟ್ಟು ಒಂದು ತಿಂಗಳಾಗಿತ್ತು, ಇವತ್ತು ಬಂದವನೇ. ಒಳ್ಳೆ ಇನ್ನೂ ಲೋಡೇ ಆಗಿಲ್ಲ, ಬರೋವ್ರಿಗೊಂದು ಆ ಥರ ಮಾಡಿದ್ರು ಕರೆಕ್ಟಾಗತ್ತೆ, ಲೆಂತ್ ಬರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಆಟೋ ಬ್ಲಾಗ್. ಏನಪ್ಪ ಇವತ್ತೊಂದು ಬ್ಲಾಗಿಂದ ವಿಶೇಷತೆ ಅಂದರೆ, ಇಲ್ಲೇ ಒಂದು ಲೋಕಲ್ ಬಾಡಿಗೆ ಪೀಣ್ಯದಿಂದ ರಾಜಾಜಿನಗರಕ್ಕೆ ತರಬೇಕು, ಅಲ್ಲಿ ಹೋಗ್ತಾಯಿದ್ದೆ. ಈಗೆಲ್ಲಪ್ಪ ಇದ್ದೀನಿ ಅಂದರೆ ನಂದಿಲ್ನೇ ಹೋಟೆಲ್ ಇದ್ದೀನಿ, ಹೋಗ್ತಾಯಿದ್ದೆ. ಅಂದವೇ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಂದಿಲ್ನೇ ಹೋಟೆಲ್ ನಿಂತಿದ್ದೀನಿ. ಈಗ ನಾಷ್ಟ ಮಾಡೋಕ್ಕೆ ಹೋಗಬೇಕು. ನಾಷ್ಟ ಮಾಡ್ಕೊಂಡು ಆಮೇಲೆ ಅಲ್ಲಿ ಲೋಡಿಂಗ್ ಪಾಯಿಂಟ್ಗೆ ಹೋಗಬೇಕು. ಬನ್ನಿ ನಾಷ್ಟ ಮಾಡೋಕ್ಕೆ ಹೋಗೋಣ. ಫೈನಲಿ ಹೋಗ್ತಾಯಿದ್ದೀನಿ ನಾಷ್ಟ ಮಾಡೋಕ್ಕೆ. ಈಗ ನಾಷ್ಟ ಮಾಡ್ಕೊಂಡು ಸಿಗ್ತೀನಿ ರೀ ನಿಮಗೆ ಏನು ಎತ್ತ ಅಂತಲ್ಲ ಹೇಳ್ತೀನಿ. ನಾಷ್ಟ ಮಾಡಿದ್ದು ಚೆನ್ನಾಗಿದೆ. ನಾಷ್ಟ ರೈಸ್ ಬಾತು, ಇಡ್ಲಿ, ವಡೆ ಚೆನ್ನಾಗಿದೆ, ತಿನ್ಬೋದು. ಎಲ್ಲಪ್ಪ ಹೋಟ್ಲಿರೋದು ಅದು ಅಂದರೆ ನಂದಿಲ್ನೇ ಹೋಟ್ ಹತ್ರ ಹೋಟ್ಲಿರೋದು, ತಿನ್ಬೋದು, ಚೆನ್ನಾಗಿದೆ. ಈಗ ಹೋಗಬೇಕು ಇಲ್ಲಗಪ್ಪ ಅಂತ ಹೋಗ್ತಾ ಇದ್ದೀನಿ. ಯಾರೋ ಮುಖ ಬೇರೆ ನೋಡ್ಕೊಂಡು ಹೋಗ್ತಾರೆ ವಿಡಿಯೋ ಮಾಡ್ತಿರೋದಕ್ಕೆ. ಯಾರೋ ಮೆಂಟ್ಲೇನಪ್ಪ ಇವನು ಅಂದ್ಕೊಂಡು ನೋಡ್ಕೊಂಡು ಹೋಗ್ತಾರೆ ವಿಡಿಯೋ ಮಾಡ್ತಾಯಿದ್ರೆ. ಹೋಗೋಣ ಬನ್ನಿ. ಅಪ್ಪ ಇದ್ದೀನಿ ಅಂದರೆ ನಾನು ಕುಲಿನಗರ ಬ್ರಿಡ್ಜು ಸೀದಾ ಹೋದರೆ ಕುಲಿನಗರ ಬ್ರಿಡ್ಜ್ಗೆ ಹೋಗುತ್ತೆ. ಲೆಫ್ಟ್ಗೆ ಹೋದರೆ ಲಗ್ಗೇರಿ ಸುಮ್ಮನಹಳ್ಳಿ ಹಂಗೆ ಹೋಗುತ್ತೆ. ಈಗ ನಾನು ಲೆಫ್ಟ್ಗೆ ಹೋಗ್ತಾ ಇದ್ದೀನಿ. ಕ್ಯಾಂಟ್ರಿಂದ ಹೋಗೋಣ ಬನ್ನಿ. ಸರ್ವಿಸ್ ರೋಡ್ ಇದು, ರಿಂಗ್ ರೋಡ್ ಆ ಕಡೆ ಕೆಳಗಡೆ ಇದೆ. ಈ ಸರ್ವಿಸ್ ರೋಡು ಹೋಗೋಣ ಬನ್ನಿ. ಹೋಗ್ತಾ ಇದ್ದೀನಿ, ಇದೇ ರಿಂಗ್ ರೋಡು. ಈಗ ಹೋಗ್ತಾ ಇದ್ದೀನಿ. ಏನಪ್ಪ ಇವತ್ತಂತೂ ಈ ರೋಡ್ ಸ್ವಲ್ಪ ಫ್ರೀ ಇದೆ, ಇಲ್ಲಾಂದರೆ ಆಲ್ಮೋಸ್ಟ್ ಯಾವಾಗಲೂ ಜಾಮಲ್ಲೇ ಇರುತ್ತೆ ರೋಡ್. ಇದು ಫ್ರೀ ಅನ್ನೋದೇ ಇರಲ್ಲ ನೋಡಿ. ಇವತ್ತು ಸ್ವಲ್ಪ ಫ್ರೀ ಇದೆ ರೋಡು ಅಂತ, ಏನು ಜಾಮ್ ಏನು ಅನ್ನಿಸ್ತಾ ಇಲ್ಲ. ಮಳೆ ಬರೋ ಥರನೇ ಇದೆ, ಮಳೆ ಬರ್ಬೋದು ಮೇ ಬಿ, ಗೊತ್ತಿಲ್ಲ. ಈಗ ಪೀಣ್ಯಗೆ ಹೋಗ್ಬೇಕಾಗಿರೋದು. ನಾನು ಹೆಂಗೆ ಹೋಗ್ತೀನಪ್ಪ ಅಂದರೆ, ನಾವು ಮೇನ್ ರೋಡಲ್ಲಿ ಹೋಗೋಲ್ಲ, ಲಗ್ಗೇರಿ ಒಳಗಿಂದ ಹೋಗ್ತೀನಿ. ಯಾಕಂದರೆ ಮೇನ್ ರೋಡಲ್ಲಿ ಹೋದರೆ ಸ್ವಲ್ಪ ದೂರ, ಆಮೇಲೆ ಇನ್ನೊಂದು ರೋಡ್ ಸರಿಯಿಲ್ಲ, ಹಳ್ಳ ಗುಂಡಿ ಜಾಸ್ತಿ ಐತೆ. ಹಾಗಾಗಿ ಲಗ್ಗೇರಿ ಒಳಗಿಂದ ಹೋಗಿ ಯಗ್ನಹಳ್ಳಿ ಮೇನ್ ರೋಡ್ಗೆ ಅಟ್ಯಾಚ್ ಆಗ್ತೀನಿ. ಹತ್ರನೂ ಆಗುತ್ತೆ ಸ್ವಲ್ಪ, ಆಮೇಲೆ ರೋಡು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಹಾಗಾಗಿ ಅಲ್ಲಿ ಆಪೋಸಿಟ್ ರೋಡ್ ಕಾಣಿಸ್ತಿಲ್ಲ ಗೊತ್ತಿಲ್ಲ, ಬಸ್ ಅದ ಬಂತು ಅನಿಸುತ್ತೆ. ಆ ಆಪೋಸಿಟ್ ರೋಡಲ್ಲಿ ಹೋಗ್ತೀನಿ ನಾನು. ಅಲ್ಲಿ ಆ ಆಪೋಸಿಟ್ ರೋಡಲ್ಲಿ ಹೋಗ್ತೀನಿ. ಈಗ ಇಲ್ಲೇ ಯೂಟರ್ನ್ ನೋಡ್ಕೊತೀನಿ, ಅಂಡರ್ ಪಾಸಲ್ಲಿ ಹೋಗ್ತೀನಿ ಕೆಳಗಡೆ. ಇಲ್ಲೇ ಯೂಟರ್ನ್ ಮಾಡ್ಕೊಂಡು ಅಂಡರ್ ಪಾಸಲ್ಲಿ ಹೋಗೋದು. ಅಂಡರ್ ಪಾಸಲ್ಲಿ ಹೋಗಿ ಲಗ್ಗೇರಿ ಆಲದ ಮರದ ರೋಡಲ್ಲಿ ಹೋಗಿ ಲಗ್ಗೇರಿ ಒಳಗಡೆ ಎಳ್ಕೊತೀನಿ. ಒಳಗಡೆಯಿಂದ ಎಳ್ಕೊಂಡ್ರೆ ಅದೇ ಹೇಳಿದ್ನಲ್ಲ, ಯಗ್ನಹಳ್ಳಿ ಮೇನ್ ರೋಡ್ಗೆ ಹೋಗುತ್ತೆ ಅದು. ಇಲ್ಲೇ ಮುಂದ್ಗಡೆ ಅಂಡರ್ ಪಾಸ್ ಇದೆ, ಅಂಡರ್ ಪಾಸಲ್ಲಿ ಲೆಫ್ಟ್ಗೆ ಹೋಗ್ತೀನಿ. ಅಂಡರ್ ಪಾಸ್ ಲೆಫ್ಟ್ಗೆ ಹೋಗೋದು. ಈಗ ಇದು ಅಂಡರ್ ಪಾಸು, ಹೋಗ್ತಾ ಇದ್ದೀನಿ. ಲಗ್ಗೇರಿ ಮೇನ್ ರೋಡ್, ಅಲ್ಲೇ ಹಳ್ಳಿ ಮರ ಕಾಣೋದು ನಮಗೆ, ಹಳ್ಳಿ ಮರ ಅನ್ನೋದೇ ಬರುತ್ತಪ್ಪ ಬಾಯಿಗೆ, ಆಲದ ಮರ ಸಾರಿ ಅದು. ಇದೇ ಲಗ್ಗೇರಿ ಮೇನ್ ರೋಡು. ಈಗ ಅಲ್ಲಿ ಮುಂದೆ ರೈಟ್ ಎತ್ಕೊತೀನಿ. ಆ ಬೈಕ್ಗಳೆಲ್ಲ ಹೋಗ್ತಾ ಇದೆಯಲ್ಲ, ಅಲ್ಲಿ ರೈಟ್ 5ನೇ ಕ್ರಾಸ್ ಜ್ಯೂಸ್ ಅಂಗಡಿ ಇದೆಯಲ್ಲ, ಅಲ್ಲಿ ರೈಟ್ ಎತ್ಕೊಂಡು ಇಲ್ಲಿ ಹೋದಂದರೆ ಯಗ್ನಹಳ್ಳಿ ಮೇನ್ ರೋಡ್. ಇದು ಸ್ವಲ್ಪ ರೋಡು ಹಳ್ಳಗುಂಡಿನೇ, ಅದೇನಪ್ಪ ಅಂದರೆ ಅಲ್ಲಿ ಹೋಗೋಕ್ಕಿಂತ ಇಲ್ಲಿ ಹತ್ರ ಸ್ವಲ್ಪ. ಅವನೇನ ಅಣ್ಣ ಎಳಬೋಲ್ಡು ಅಲ್ಲಿ ಹಾಕೊಂಡವ್ರು ನೋಡಿ, ಒದ್ದಾಡ್ತವ್ರು ಹೋಗೋಕ್ಕೆ. ಅವ್ರ ಹಿಂದೆ ನಾನು ಹೋಗ್ತಾ ಇದ್ದೀನಿ. ಅವ್ರ ಮುಂದ್ಗಡೆ ಕಂಬಿದು ತೊಳ್ಕೊಂಡು ಹೋಗ್ತಾವ್ರೆ, ಅವ್ರ ಹಿಂದೆ ನಾನು ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ಅಣ್ಣ ಹೊಡೆದ ಸೈಡ್ ಆದ್ರೂ ಹಂಸ ಆರಿಸ್ಕೊಂಡು ಹೊಡೆದ ಸೈಡು. ಗೊತ್ತಾ ಫ್ರೆಂಡ್ಸ್, ಈ ರೋಡಲ್ಲಿ ಚಿಕ್ಕ ಹಂಸ್ಕೊಳೆ ಐತಿ, ಕಾಣಲ್ಲ, ತೂತು ದೇಸಿತದೆ. ಬನ್ನಿ ಹೋಗೋಣ. ಫೈನಲಿ ಬಂದೆ ಲೋಡ್ಗೆ. ಈಗ ಏನಪ್ಪ ಅಂದರೆ ಐಟಮು ಅಲ್ಯೂಮಿನಿಯಮ್ದು ಏನೋ ಬಂಡ್ಲಂತೆ ಆರಾರಡಿದು ಬಂಡ್ಲುಗಳೈತಂತೆ. ಫ್ಯಾಕ್ಟ್ರಿ ಬಂದಿದೆ ಪೀಣ್ಯದಲ್ಲಿರೋದು. ಇಲ್ಲಿ ನಿಲ್ಸಿದ್ದೀನಿ, ಗಾಡಿ ರಿವರ್ಸ್ ಹಾಕ್ಬಿಟ್ಟು ಇಲ್ಲಿ ನಿಲ್ಸಿದ್ದೀನಿ. ಇದೇ ಕೋಟಿಂಗ್ ಫ್ಯಾಕ್ಟ್ರಿ ಇದು ಪೀಣ್ಯದಲ್ಲಿ. ಈ ಕಡೆ ಗೋಡನ್ ಅವ್ರದ್ದು ಆ ಥರದ್ದು, ಅಲ್ಲಿ ಉದ್ದಕ್ಕಿದೆಯಲ್ಲ ಆ ಥರದೇ ನನಗೆ ಬರೋದು ಈಗ ಬಂಡ್ಲು. ಅದೇನಪ್ಪ ಅಂದರೆ 6 ಅಡಿ ಬರುತ್ತೆ, ಅದು 20 ಅಡಿ ಐತೆ ಬಂಡ್ಲು. ಅಲ್ಲಿ ಉಜ್ತವ್ರಲ್ಲ ಅವರು, ಅಲ್ಲಿ ಉಜ್ಜುತ್ತಿದ್ದಾರಲ್ಲ ಆ ಥರದ್ದು ಬಂಡ್ಲು, 6 ಅಡಿ ಬಂಡ್ಲು. ಇವರು ಸೆಕ್ರೆಟ್ರಿ ಅಣ್ಣ ತುಂಬ ಒಳ್ಳೆಯವರು. ಬಂದಾಗಲೆಲ್ಲ ಪಾಪ ಪಟ್ ಅಂತ ಲೋಡ್ ಮಾಡಿ ಕಳಿಸ್ತಾರೆ. ಬೇರೆಯವ್ರ ಥರ ಅಲ್ಲ, ನಿನ್ಸ್ಕೊಳ್ಳಲ್ಲ ಜಾಸ್ತಿ ಹೊತ್ತು, ಬೇಗ ಲೋಡ್ ಮಾಡಿ ಕಳಿಸ್ತಾರೆ.
ಒಳ್ಳೆಯವರು. ಆಯ್ತಣ್ಣ, ಇನ್ನೂ ಲೋಡೇ ಆಗಿಲ್ಲ. ಬರೋವ್ರಿಗೊಂದು ಆ ಥರ ಮಾಡಿದ್ರು ಕರೆಕ್ಟಾಗಿ 10:30 ಹೋಗು ಅಂದರು. ಈಗ ನೋಡಿದ್ರೆ ಇನ್ನೂ ಪ್ಯಾಕಿಂಗ್ ಮಾಡ್ತಾವ್ರಂತೆ. ಪ್ಯಾಕಿಂಗ್ ಮಾಡಿ ಆಮೇಲೆ ನಮಗೆ ಲೋಡ್ ಮಾಡ್ತಾರಂತೆ. ನೋಡಿ ಎಂಥ ಕತೆ ಅಂದರೆ ಅಂಥ ಕತೆ. ಹೋಗೋ ತನಕ ಒಂದು ಅರ್ಜೆಂಟ್ ಮಾಡ್ತಾರೆ, ಹೋದ್ಮೇಲೆ ನೋಡಿದ್ರೆ ಹಿಂಗೆ ಕಾಯಿಸ್ತಾರೆ. ಅಯ್ಯೋ ಕತೆ ಕರ್ಮ ಅನ್ಕೊಬೇಕು ನಾವು. ನೋಡಿದ್ರೆ ಇನ್ನೂ ಪ್ಯಾಕಿಂಗ್ ಆಗ್ತೈತಲ್ಲ, ಐಟಮ್ ಬೇರೆ ಪ್ಯಾಕಿಂಗು ಆಗಿಲ್ಲ. ಇನ್ನೂ ಇಲ್ಲೇ ಒಂದು ಅರ್ಧ ಗಂಟೆ ಆಗುತ್ತೆ. ಅರ್ಧ ಗಂಟೆ 20 ನಿಮಿಷ ಆಗೇ ಆಗುತ್ತೆ. ಹೆಂಗೆ ಮಾಡಿದ್ರೆ ಅರ್ಧ ಗಂಟೆ ಆಗೇ ಆಗುತ್ತೆ. ಗೊತ್ತಾ ಫ್ರೆಂಡ್ಸ್? ಫೈನಲಿ ಈಗ ಲೋಡ್ ಮಾಡ್ತವ್ರೆ. ಗಾಡಿ ಒಂದು 1 ಅವರ್ ಆಯಿತು. 10:30 ಬಂದಿದ್ದು, ಟೈಮ್ ಬಂದು 11:30 ಈಗೆಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ಲೋಡ್ ಮಾಡ್ತವ್ರೆ. ಗಾಡಿ ಪೀಸ್ ಹಾಕ್ತವ್ರೆ. ಅದಕ್ಕೇನು ಡ್ಯಾಮೇಜ್ ಆಗಬಾರ್ದು ಅಂತ, ಕೋಟಿಂಗ್ ಆಗಿರೋದಲ್ವ ಬಂಡ್ಲು, ಅದಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂತ ಕೆಳಗಡೆಗೆ ನೀಟಾಗಿ ಪ್ಯಾಕಿಂಗ್ ಮಾಡಿ ಆಮೇಲೆ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಾಡಿ ಒಳಗಡೆ ಬರುತ್ತಂತ ಐಟಮು, ಹಂಗಾಗಿ ತಲೆನೋವೇನಿಲ್ಲ, ಆರಾಮಾಗಿ ಹೋಗ್ಬೋದು. ಬಾಡಿಯಿಂದ ಆಚೆ ಬಂದರೆ ತಲೆನೋವು ಅನ್ಬೋದು. ಬಾಡಿಯಿಂದ ಆಚೆ ಒಳಗಡೆ ಬರುತ್ತೆ ಅಂದವ್ರೆ. ನೋಡಬೇಕು ಏನು ಎತ್ತ ಅನ್ನೋದು. ಸಿಗೋಣ ಬನ್ನಿ. ಈ ಫ್ಯಾಕ್ಟ್ರಿ ಒಳಗೆ ಬಂದರೆ ಇದೊಂದು ತಲೆನೋವು, ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ, ಸುಮ್ಮನೆ ಕಾಯಬೇಕು. ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಟೈಮಲ್ಲಿ ಹಂಗೆ ಆಗುತ್ತೆ, ಎಲ್ಲ ಟೈಮಲ್ಲಿ ಹಂಗೆ ಇರೋಲ್ಲ. ಎಲ್ಲ ಟೈಮಲ್ಲೂ ಲೋಡ್ ಆಗುತ್ತೆ, ಒಂದೊಂದು ಟೈಮಲ್ಲಿ ಮಾತ್ರ ಆ ಥರ ಆಗುತ್ತೆ ಅಷ್ಟೇ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇದೇನೇ ಬಂಡ್ಲು. ಲೆಂತ್ ಬರುತ್ತೆ, ಓಪನ್ ಡೋರ್ ಆಗುತ್ತೆ. ಓಪನ್ ಡೋರ್ ಆಗುತ್ತೆ. ವೈಟ್ ಬಂಡ್ಲು ಅದೇನೆ, ಓಪನ್ ಡೋರ್ ಚೈನ್ ಬರುತ್ತೆ. ಫೈನಲಿ ಈಗ ಬಿಲ್ ಕೊಟ್ಟಾಯಿತು. ಹೋಗೋದೊಂದೇ ಬಾಕಿ. ಅಲ್ಲಿ ನಿಂತೈತೆ ಗಾಡಿ, ಹೋಗೋದೊಂದೇ ಈಗ. ಫುಲ್ಲು ಕೋಟಿಂಗೇ ಇದು. ಈ ಥರ ಕೋಟಿಂಗ್ ಮಾಡ್ತಾರೆ, ಹಿಂಗೆ ಅಲ್ಯೂಮಿನಿಯಂ ಕೋಟಿಂಗು. ಹೋಗ್ತಾ ಇದ್ದೀನಿ. ಹಿಂಗೆ ಒಂದೈತೆ ಐಟಮು. ಓಪನ್ ಡೋರ್ ಆಗೈತೆ, ಏನು ಮಾಡೋಕ್ಕಾಗಲ್ಲ. ಓಪನ್ ಡೋರ್ ಆಗಲ್ಲ ಅಂದರು. 7 ಅಡಿ ಇದೆ. ಇಲ್ಲೊಂದು ಸ್ವಲ್ಪ ಐಟಮ್ ಇಕ್ಕವ್ರೆ, ಎಲ್ಲ ಕೋಟಿಂಗ್ ಆಗಿರೋ ಐಟಮ್ಗಳು. ಹೋಗೋಣ ಬನ್ನಿ, ಈಗ ಹೋಗೋಣ ಸದ್ಯಕ್ಕೆ. ಮಾರ್ಕೆಟ್ ರೋಡ್ ಇದು. ಈ ಟೈಮಲ್ಲಿ ಬರ್ಬೋದು, ಸಂಜೆ ಟೈಮಲ್ಲೆಲ್ಲ ಬರೋಕ್ಕೆ ಆಗಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಜಾಮು. ಯಾವ್ದಾರು ದೊಡ್ಡ ಗಾಡಿ ಬಂತು ಅಂದರೆ ಈ ಟೈಮಲ್ಲೂ ಜಾಮೇನೆ. ಆ ಥರ ಜಾಮ್ ಆಗ್ಬಿಡ್ತದೆ. ಅಲ್ಲಿ ನೋಡಿ, ಆಗಲೇ ಆ ಕಡೆ ಸೈಡ್ ಬರೋರು ಅವನು ಹೋಗ್ತಾವನೆ ರೈಟ್ಗೆ, ಜಾಮ್ ಆಗೈತೆ. ಹಂಗೆ ಈ ರೋಡ್ಗಳು ಈ ಟೈಮಲ್ಲಿ ಬರ್ಬೋದು. ಬಂದರೆ ಹೋಗ್ತಾ ಇದ್ದೀನಿ ಸದ್ಯಕ್ಕೆ. ಈಗ ಇದು ರೋಡ್ ಸ್ವಲ್ಪ ಹಳ್ಳ ಗುಂಡಿನಿ, ಕಚ್ಚಡ ರೋಡೇ ಇದೂ. ನೋಡಿ ಹೆಂಗೈತೆ ಹಳ್ಳ ಗುಂಡಿಗಳು. ಲೋಡ್ ಗಾಡಿ ಸ್ವಲ್ಪ ಹಿಂಸೆ ಬರೋಕ್ಕೆ. ಖಾಲಿ ಗಾಡಿ ಆದರೆ ಬರ್ಬೋದು, ಲೋಡ್ ಗಾಡಿ ಆದರೆ ಸ್ವಲ್ಪ ಹಿಂಸೆ, ಹೋಗಬೇಕು ಮಾಡಬೇಕು ಅಂದರೆ. ಅದು ಇನ್ನೇ ಆದ್ರೆ ದೊಡ್ಡ ಗಾಡಿಗಳು ಬಂದ್ಬಿಡ್ತು ಅಂದರೆ ಅಂತೂ ಅಷ್ಟೇ ಕತೆ. ಅವನೇ ದಿಲೀಪ. ಈಗ ಬಂದೆ ಅಡ್ರೆಸ್ಗೆ. ಅವನ ಹೆಸರು ಏನೋ ಗೊತ್ತಿಲ್ಲ ನನಗೆ. ಅವನು ಮಲ್ಲಿಕ್ ಅಂತ. ಇವನು ಹೊಸ ಹುಡುಗ ಗೊತ್ತಿಲ್ಲ. ಇವನು ಶ್ರೀ ಅಂತ. ಅವರು 5 ವರ್ಷದಿಂದ ಅವರಂತೆ. ಇವರೇ ಇಳಿಸ್ಕೊಳ್ತಾ ಇರೋದು ಇದನ್ನ ಐಟಮ್ನ. ಅವನು ಒಳ್ಳೆ ಹುಡುಗಿರು ನಾಚ್ಕೊತಾರಲ್ಲ, ಹಂಗೆ ನಾಚ್ಕೊಂಡು ಹೋಯ್ತವನೆ ಆ ಕಡೆಗೆ ದಿಲೀಪ. ಅಲ್ಲಿ ನೋಡಿ, ಅಲ್ಲಿ ಮಗನೂ ತೋರಿಸ್ತಿಲ್ಲ. ಅವನು ನಾಚ್ಕೊಂಡು ಹೋಯ್ತವನೆ. ನೋಡಿ, ನಾನು ಬೇರೆ ಎತ್ಕೊಡ್ಬೇಕಂತೆ. ಹಂಗೆ ಅಳ್ಕಳ ಇದು ಹೆಲ್ಪ್ ಮಾಡಿ ಅಂದ್ರೆ ನೋಡಿ ಈಗ ಹೆಂಗ್ ಮಾಡ್ತಾವ್ರೆ. ಎತ್ಕೊಳಲ್ಲ ನೋಡಿ. ಅಯ್ಯೋ ಭಾರಿ ದೊಡ್ಡ ಬಾಕ್ಸ್ ಅಂತೆ. ನೋಡಿ ಇದು ಭಾರಿ ದೊಡ್ಡ ಬಾಕ್ಸ್ ಅಂತ. ಅವನಿಗೆ ತಗೊಳಕ್ ಆಗ್ತಲ್ವಂತೆ. ನೋಡಿ ಇವನಿಗೆ ಮನೆ ಹಳ್ಳನ ಮಗನಿಗೆ ಹೆಂಗ್ ತಗೊಬೇಕು ಅಂದ್ರೆ ಕೈಯಲ್ಲಿ ತಗೊಬೇಕಪ್ಪ. ಹೆಂಗ್ ತಗೊಂತೀಯ? ಗೊತ್ತಿದ್ಮೇಲೆ ತಗೊಬೇಕು. ನೋಡಿ, ಒಬ್ರು ಎತ್ಕೊಳ್ಳೋದನ್ನ ಇಬ್ರು ಎತ್ಕೊಂಡು ಹೋಯ್ತಾವ್ರೆ. ಅವ್ರ ಮಾವ ಅವರು ಹಿಂದೆ ಇರೋರು. ಇವ್ರ ಮಾವ. ಫೈನಲ್ ಬಾಡಿಗೆ ಅನ್ಲೋಡ್ ಆಯಿತು. ಈಗೆಲ್ಲ ಇದ್ದೀನಿ ಅಂದರೆ ಇಲ್ಲೇ ನಮ್ಮ ಅಂಗಡಿ, ಪೈಪ್ ಅಂಗಡಿ ಹತ್ರ ಇದ್ದೀನಿ, ಮಾತಾಜಿ ಹತ್ರ. ಎಲ್ಲಿ ಹೋಗ್ಬೇಕು ಏನಂತ ಗೊತ್ತಿಲ್ಲ. ಬಾಡಿಗೆ ಐತೆ ಅಂದರು, ಅದಕ್ಕೆ ಬಂದಿದ್ದೀನಿ. ಅವರೆಲ್ಲ ಲೋಡ್ ಆದಮೇಲೆ ಹೇಳ್ತಾರೆ ಎಲ್ಲಿಗೆ ಏನು ಅಂತ ಅಂದ್ಕೊಂಡು. ಈಗ ಲೋಡ್ ಮಾಡೋಕ್ಕೆ ಯಾರಪ್ಪ ಬಂದವರಂದರೆ ಅಂಬಾನಿ ಬಂದವನೇ, ಮುಖೇಶ್ ಅಂಬಾನಿ ಅಂದರೆ ಅವನಲ್ಲ, ಯಾರು GSC ಓನರಲ್ಲ ಇವನ ಹೆಸರು ಮುಖೇಶ್ ಅಂತ. ಪ್ರೀತಿಯಿಂದ ಮುಖೇಶ್ ಅಂಬಾನಿ ಅಂತ ಕರಿತೀವಿ. ಮಗ ತೋರ್ಸಲೇ ಇವನೇ ಅವನು, ಮುಖೇಶ್ ಅಂಬಾನಿ ಅಂದ್ಕೊಂಡು. ಮುಖೇಶ್ ಫುಲ್ ಹೆಸರು ಒಂದು. ಎಲ್ಲಿಗೆ ಏನು ಅನ್ನೋದು ಗೊತ್ತಿಲ್ಲ. ಏನಾಯ್ತಾ? ಏನೋ ಕಮೋಡ್ ಇದೆಯಂತೆ. ಎಲ್ಲಿಗೆ ಏನಂತ ಗೊತ್ತಿಲ್ಲ. ಲೋಡ್ ಮಾಡೋಣ ಇರಿ.
ಡೋರ್ ಓಪನ್ ಮಾಡಿದ್ದೀನಿ, ಅವನೇ ಓಪನ್ ಮಾಡಿಬಿಟ್ಟವನೇ, ನಾನು ಮಾಡಿಲ್ಲ ಡೋರು, ಇವನೇ ಅವನು ಕಂತ್ರಿ ಕಂತ್ರಿ ಕಂತ್ರಿ. ಹಾಂ, ನೀವು ನೋಡಿ ದೊಡ್ಡ ಕಂತ್ರಿ ಇವನು. ನಮ್ಗೆ ಹೇಳ್ತಾನೆ ಹಿಡ್ಕೊಬೇಕಂತ, ಏನು ಹಿಡ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ, ಹಿಡ್ಕೊ ಅಂತವನೇ ಒಟ್ಟಿನಲ್ಲಿ. ನೋಡಿ ಹೆಂಗಾಡ್ತಾನೆ ಚೆಂಗ್ಲು. ನೋಡಿ ಇವನು ವೇಲು ಅಂದ್ಬಿಟ್ಟು 1 ತಿಂಗಳಾಗಿತ್ತು, ಇವತ್ತು ಬಂದವನೇ. ಒಳ್ಳೆ ಸತ್ಯಣ ಕಣ್ಬಿಟ್ಟೈತಲ್ಲ ಅಂದ್ಬಿಟ್ಟವನೇ, ಕಟ್ಟೆ ಮೇಲೆ ಕೈ ಇಕ್ಕೊಂಡು ಒಂದು ಬಾಟ್ಲು ನೀರು ಇಕ್ಕಿಲ್ಲ. ಈಗ ನೀರು ಹಿಡ್ಕೊಂಬರಕ್ಕೆ ಹೋಯ್ತವ್ರೆ. ನೋಡಿ ನೀರೇ ಇಲ್ಲ, ಇತ್ತು ಮುಸ್ಕಲ್ ಹಾಕ್ತಾನೆ. ಗೂಬೆ ನನ್ನ ಮಗ ಇವನು, ದೊಡ್ಡ ಗೂಬೆ ಅವನು. ಇವನು ನೋಡಿ ಏನು ಇಷ್ಟಪ್ಪ ಮೀಸೆ ಐತೆ ಅನ್ನಂಗೆ ಮೀಸೆನೆಲ್ಲ ತಿರ್ಗಿಸ್ಕೊಂಡು ನಿಂತವನೆ. ನಿಜ ದೇವ್ರಣ್ಣೆ ಯೂಟ್ಯೂಬ್ ಹಾಕ್ತೀನಿ, ನಿಜವಾಗ್ಲೂ ದೇವ್ರಣ್ಣೆ ಯೂಟ್ಯೂಬ್ಗೆ ಹಾಕ್ತೀನಿ. ನೀವೆಲ್ಲೋ ಮೀಸೆ ತಿರ್ಗಿಸ್ತೀಯಾ? ಈಗ ತಿರ್ಗಿಸು ಮೀಸೆ. ನೀರು ಈಗ ಇಟ್ಕೊಬರಕ್ಕೆ ಹೋಯ್ತವ್ರೆ. ಇವ್ರ ಹೆಸರು ನನಗೆ ಗೊತ್ತಿಲ್ಲ, ಗೊತ್ತಾದಾಗ ಹೇಳ್ತೀನಿ. ಹೋಗ್ತಾ ಇದ್ದೀನಿ ಈಗ. ಎಲ್ಲಪ್ಪ ಅಂದ್ರೆ ಇಲ್ಲೇ ಲೋಕಲ್ ಬಾಡಿಗೆನೆ ಇದನ್ನು. ನೋಡಿ ಇಂಥವ್ರು ಪೈಪ್ ಪಡ್ಕೊಂಡು ಹೊಡೆದ್ರೆ ಎಲ್ಲಿ ಸಿಗ್ತದೆ ಹೇಳಿ ನಮಗೆ ಬಾಡಿಗೆ? ಪ್ಯಾಸೆಂಜರ್ ಹೊಡಿರಪ್ಪ ಅಂದರೆ ಪೈಪ್ ಪಡ್ಕೊಂಡು ಹೊಡಿತಾರೆ, ನಮ್ಗೆ ಎಲ್ಲಿಂದ ಸಿಗುತ್ತೆ ಬಾಡಿಗೆ ಹೇಳಿ? ಅಪ್ಪೆ ಗಾಡಿ ಬಾಡಿಗೆನೂ ಪ್ಯಾಸೆಂಜರಲ್ಲೇ ಹಾಕ್ತಾರೆ. ಈಗ ಅವರು ಕೊಟ್ಟಿರೋದು ಪರ್ಮಿಷನು ಬರೀ ಪ್ಯಾಸೆಂಜರ್ ಹಾಕಿ ಅಂತ. ಅವರು ನಾವು ಪೈಪು ಹಾಕ್ತೀವಿ ಎಲ್ಲನೂ ಹಾಕ್ತೀವಿ ಅಂತಾರೆ. ನಾವು ಹೊಡಿಯೋ ಬಾಡಿಗೆನೆಲ್ಲ ಅವ್ರು ಹೊಡಿತಾರೆ. ಈಗ ಹಂಗಾಗಿ ನಮ್ಮ ಗಾಡಿಗಳು ಕರೆಯೋರೇ ದಿಕ್ಕಿಲ್ಲ. ಈಗ ಬೆಲೆ ಅನ್ನೋದೇ ಇಲ್ಲ ಈಗ ನಮ್ಮ ಗಾಡಿಗೆ. ಆ ಪ್ಯಾಸೆಂಜರ್ ಅವರು ಗೂಡ್ಸ್ ಐಟಮ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಗಾಡಿಗಳಿಗೆ ಬೆಲೆ ಅನ್ನೋದೇ ಇಲ್ಲ. ಬೇಕಾಬಿಟ್ಟು ರೈಟ್ಗಳು ಕೇಳ್ತಾರೆ. ಏನು ಮಾಡೋದು ಹೇಳಿ? ಅಂಥವ್ರಿಂದ ನಮ್ಗೆ ಹಿಂಗೆ ಕತೆ ಗೊತ್ತಾ ಫ್ರೆಂಡ್ಸ್. ಈಗ ಹೋಯ್ತಾ ಇದ್ದೀನಿ, ಇದೆಲ್ಲ ಬಂದು ಇಲ್ಲೇ ಲೋಕಲ್ ಆಗಲೇ ಹೇಳ್ದಂಗೆ ಅನ್ಲೋಡ್ ಪಾಯಿಂಟಲ್ಲಿ ಸಿಗ್ತೀನಿ, ಬನ್ನಿ ಹೋಗಿ. ಆಮೇಲೆ ಅನ್ಲೋಡ್ ಆಯಿತು. ಯಾವುದೋ ರೋಡ್ ಚಿಕ್ಕದು, ಒಳ್ಳೆ ಅಪ್ಪು ಹೆಂಗೈತಪ್ಪ ಅಂದರೆ ಒಳ್ಳೆ ಬೆಟ್ಟ ಇದ್ದಂಗೆ ಅದೇ. ಗಾಡಿನೇ ಹತ್ತಲ್ಲ, ಮುಕ್ಕರಿತಾನೆ ಗಾಡಿನೇನೆ. ಅಪ್ಪಾಟಿ ಅಪ್ಪ ಐತೆ. ಈ ರೋಡ್ಗೆ ಬಾ ಅಂತಾರೆ, ಹೇಳ್ತಾ ಇದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ಅವ್ರು ಯಾರೋ ಕಸ್ಟಮರು. ಇಲ್ಲಿ ಬಂದ್ರೇ ಇಳಿಸ್ಕೊಳ್ಳೋದು ಅಂತಾರೆ. ಹಂಗೋ ಹಿಂಗೋ ಮಾಡಿ ಹತ್ತಿಸ್ಕೊಂಡು ಹೋದೆ. ಇಲ್ಲ ಆದರೆ ಹೊಂಟೋಗ್ಬೋದು, ಅದು ಫುಲ್ಲು ಅಪ್ಪ ಐತೆ ಹಿಂದ್ಗಡೆ. ನೋಡಿ ಇದೆಲ್ಲ ಮೇನ್ ರೋಡೇನೆ, ಇದೆಲ್ಲ ಹೋಗ್ಬೋದು. ಇವನೇ ಕ್ಯಾಂಟ್ರ 407 ಬಂದವನೇ. ಇಲ್ಲಾದರೂ ಹೊಂಟೋಗ್ಬೋದು. ಅಲ್ಲಿ ನೋಡಿದ್ರೆ ಒಳ್ಳೆ ಬಾರೆ ಅಪ್ಪು ಹೆಂಗೈತೆ ಅಂದರೆ ಒಳ್ಳೆ ಬೆಟ್ಟ ಇದ್ದಂಗೆ ಐತೆ. ಆ ಬೆಟ್ಟದ ಮೇಲೆ ಬಾ ಅಂತಾರೆ. ಇವು ಏನಪ್ಪ ಏನು ಕತೆನೋ ಏನೋ ಒಂದು ಗೊತ್ತಾಗಲ್ಲ ಹೋಗಿ ನಮಗಂತೂ. ಮಳೆ ಬೇರೆ ಬರ್ತಾ ಇದೆ. ಈ ಮಳೆ ಅಂತೂ ಬರಂಗೂ ಇಲ್ಲ, ಬರದೇ ಇರೋಂಗೂ ಇಲ್ಲ. ಇದಂತೂ ಹುಯ್ಬೇಕು ಅಂತ ಹುಯ್ತದೋ, ಹುಯ್ಬಾರ್ದು ಅಂತ ಹುಯ್ತದೋ ಒಂದು ಗೊತ್ತಿಲ್ಲ. ಅನಿತದೇ ಹೋಯ್ತದೆ ಮಳೆ ಅಂತೂ, ಗೊತ್ತಾ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾರು ಇಷ್ಟ ಆಗಿದ್ರೆ ನಿಮಗೆ ಲೈಕು ಶೇರು ಕಮೆಂಟು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ.